ಟಿ ಟೆಂಪಲ್ ಸಂತೆಯಲ್ಲಿ ನಾನ್ ನೋಡ್ದಂಗ ಇವತ್ತು ನಾನು ನೋಡಿರೋ ಜಾತ್ರೆಯಲ್ಲಿ ಯಾರು ನೋಡಿದೀನಿ ನೋಡ್ರೆ ಅದ್ರಲ್ಲಿ ಒಂದು ಸುಮಾರು ಒಂದು 5-6 ಜನ ನೋಡಿದೀನಿ. 5-6 ಜನರಲ್ಲಿ ಇವರು ಒಬ್ರು ನಮ್ಮ ವಿಜಯ್ ಮಹೇಶ್ ವಿಜಯ್ ಕುಮಾರ್ ಅಂತ ಹೇಳಿ. ಯಾಕಂದ್ರೆ ಇವರು ತುಂಬಾ ಇನ್ನು ಯುವಕರು. ಈ ಯುವಕರ ಮಧ್ಯದಲ್ಲಿ ಹಸುಗಳು ಕಟ್ಕೊಂಡು ಎಜುಕೇಶನ್ ಮಾಡ್ಕೊಂಡು ವಿಜಯ್ ಮಹೇಶ್ ಬಂದು ಈ ಸಂತೆ ಕಟ್ಟಾರೆ. ಯಾವ ತರ ಹಸುಗಳು ಕಟ್ಟಾರೆ, ಯಾವ ತರ ಓರಿಗಳು ಕಟ್ಟಾರೆ ತೋರಿಸ್ತೀನಿ ಬನ್ನಿ. ವಿಜಯ್ ಕುಮಾರ್ ನಮಸ್ಕಾರ. ಏನ್ ರಿಸಲ್ಟ್ ಏನಾಯ್ತು? ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ. ಏನ್ ಎಷ್ಟು ಜೊತೆ ಕಟ್ಟಿದಿರಿ ಈ ಸಂತೆಗೆ? 2 ಜೊತೆ. ಏನ್ ಹಸುಗಳು ಕಟ್ಟಿದಿರಾ, ಓರಿಗಳು ಕಟ್ಟಿದಿರಾ? 2 ಎತ್ತೆ. ಎಲ್ಲ ಎತ್ತೆ. ಏನ್ ಅಲ್ಲಿಂದ ಹಾಕೊಂಡ್ ಬಂದಿರಿ ಜಡೆ ಮ್ಯಾಚ್? ಜಾಸ್ತಿ ದೂರ ಅನ್ಸ್ಲಿಲ್ವಾ? 40 ಕಿಲೋಮೀಟರ್ ಆಗುತ್ತೆ. ನಿಮ್ಗಾದ್ರೂ 40 ಕಿಲೋಮೀಟರ್ ಆಗುತ್ತಾ? ನಾವು ಬೆಳಿಗ್ಗೆ ಎದ್ದು ಬಂದಿರೋ ನಮ್ಗೆ 100 ಕಿಲೋಮೀಟರ್ ಆಯ್ತು. ಆಯ್ತಾ? ನಮಗೂ ತುಂಬಾ ಸ್ವಲ್ಪ ಖುಷಿನೇ ಸಂತೆಗಳು ಬರ್ಬೇಕಂದ್ರೆ. ಏನ್ ಬರೀ ನಾಟಿ ಹಸುಗಳೇ ಸಾಕ್ತೀರಾ? ಏನ್ ಸಮಾಚಾರ? ಹಾ ಈ ಹಳ್ಳಿಕಾರ ಹಸುಗಳೇ ಆಗ್ಲಿ, ಹಳ್ಳಿಕಾರ ಓರಿಗಳೇ ಆಗ್ಲಿ ಕಟ್ಬೇಕಂತ ಒಂದು ಕಯಾಸು. ಏನ್ ಈ ವಯಸ್ಸಲ್ಲಿ ನಿಂಗೆ ಇನ್ನು ಚಿಕ್ಕ ಹುಡುಗ ನೀನು? ಇವಾಗ್ಲೇ ಹಿಂಗಿದ್ರೆ ಇನ್ ಮುಂದಕ್ಕೆ ಇನ್ನೆಂಗೆ? ಏನ್ ಹೇಳ್ತೀಯ ರೇಟು? 150. ಏನ್ ಈ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀಯ? ಮಾಮೂಲಿ ಸಂತೆ ಮಾಮೂಲಿ ವಾರನೂ ಬರ್ತೀರಾ? ಏನು ಪ್ರತಿ ವಾರಕ್ಕೂ ಬರ್ತೀರಾ? ಏನ್ ಜೋಡಗಟ್ಟೆಗೆ ಏನಾದ್ರು ಹೋಗ್ತೀರಾ? ಜೋಡಗಟ್ಟೆ ಮಾಮೂಲಿ ಅಲ್ಲೇ 5 ಕಿಲೋಮೀಟರ್ ನಮ್ಗೆ, ಅಲ್ಲೇ ಹತ್ರ. ಹಂಗಾಸೆ ಅಲ್ಲಿ ಹೊರಟೋಗ್ಬಿಡ್ತೀರಾ? 2 ಜೊತೆ ಇದನ್ನ ಎಷ್ಟು ಹೇಳಿದ್ರಿ ರೇಟ್ ಇವಾಗ? 150. ಬೆಳಿಗ್ಗೆ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಇದ್ವಾ? ಕೇಳ್ತಾರೆ, ಹೋಯ್ತಾರೆ. ಸಂತೆಗಳಲ್ಲಿ ಮಾಮೂಲಿನೇ. ಯಾಕೆಂದ್ರೆ ಕೆಲವ್ರು ಕಾಯ್ತಾರೆ ಟೈಮ್ಗೋಸ್ಕರ. ಟೈಮ್ ಸಂತೆ ಮುಗಿಯೋವರೆಗೂ ಕಾಯ್ತಾರೆ. ಯಾಕಂದ್ರೆ ಯಾರು ಕಡಿಮೆ ಸಿಗುತ್ತೆ, ಯಾವ ಊರಿಗೆ ಕಡಿಮೆ ಸಿಗುತ್ತೆ ಅದನ್ನೆಲ್ಲ ಕಾಯ್ಕೊಂಡಿದ್ದು ವ್ಯಾಪಾರ ಮಾಡ್ಕೊಂಡವ್ರು ಜಾಸ್ತಿ ಜನ. ಆಯ್ತಾ? ಎಷ್ಟೆಷ್ಟು ಅಲ್ಲ ಆಗವೆ? ಅಲ್ಲಿ ಎಷ್ಟೆಷ್ಟು ಆಗವೆ? ಒಂದಾಗೈತೆ, ಒಂದಾಗಿಲ್ಲ. ಒಳ್ಳೆ ಊರಿಗೆಲ್ಲ ಕಟ್ಟಿದ್ಯಾ ವಿಜಯ್? ತುಂಬಾ ಖುಷಿ ಆಯ್ತು. ಏನ್ ಕೊಂಬ ಸರಿ ಚೆನ್ನಾಗಿ ಮಾಡ್ತಿದ್ಯಾ? ಪರವಾಗಿಲ್ಲ. ಅಲ್ವಾ? ಎಲ್ಲ ರೈತರ ಮಾಡ್ತಿರೋದು. ಇದೇನು ಹೇಳ್ತೀಯ ರೇಟು ವಿಜಯ್? ಇದು 145. ಎರಡಲ್ಲ. ಒಳ್ಳೆ ಸಖತ್ತಾಗಿರೋ ಓರಿನ ಕಡಿದ್ಯಾ ಬಾವು. ಇನ್ನೊಂದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇವಾಗ ಕಡಬಾಯಿಗೆ ಜಾಸ್ತಿ ಬೆಲೆ. ಅದ್ಯಾಕೆ ಹಂಗೆ? ಮೇದಿರ್ತವೆ, ಕೆಲಸ ಮಾಡಿರ್ತವೆ, ಎಲ್ಲದಕ್ಕೂ ಸುದ್ದಿ ಇರ್ತವೆ. ಹಂಗೆ ಅದಕ್ಕೂ ಒಂದ್ ಬೆಲೆ. ಅವ್ರಂಗ್ ಕೆಲಸ ಮಾಡಲ್ಲ. ಏನ್ ಬರೀ ಒಣಮೂಲ್ಯ ಹಾಕ್ತೀರಾ? ಏನ್ ಸಮಾಚಾರ? ನೋಡ್ರಿ ಬರೀ ಒಣಮೂಲ್ಯ ಹಾಕಿ ಸಾಕ್ತಾರ ಪಾಪ ರೈತರು. ಹಾಗಾಗಿ ನಮ್ ವಿಜಯ್ ಅವರು ಹೇಳ್ತಾ ಇದಾರೆ. ವಿಜಯ್ ಏನು ಈ ಸರಿ ಎಷ್ಟ್ ಜೊತೆ ಕಟ್ತೀಯ ಘಾಟಿ ಜಾತ್ರೆಗ? ಮಳೆ ಇಲ್ಲ ಸರ್, ಹೇಳಕ್ಕಾಗಲ್ಲ. ಕಟ್ತೀವಿ. ಕಟ್ಟೆ ಕಟ್ತೀರಾ? ವ್ಯಾಪಾರ ಮಳೆ ಹೋಯ್ತು, ಬೆಳೆ ಇಲ್ಲ, ಮೇವಿಲ್ಲ. ಹಾಗಾಗಿ ಎಲ್ಲಾ ಸಂತೆಗಳು ನಾನ್ ನೋಡ್ದಂಗ ತುಂಬಾ ಬೇಜಾರಾಗುತ್ತೆ. ನಾನ್ ಚಿಂತಾಮಣಿ ಸಂತೆಗೆ ಹೋಗಿ ನೋಡಿದ್ದು. ಅಲ್ಲಿ ವ್ಯಾಪಾರಗಳು ನಿಲ್ತಾರೆ, ಅಲ್ಲಿ ಎಳಿತಾವ್ರೆ. ಮಹಾರಾಷ್ಟ್ರ ಗಿರಾಕಿಗಳು ಜಾಸ್ತಿ ಕಡಿಮೆ. ಇನ್ನಾದ್ರೂ ಮಹಾರಾಷ್ಟ್ರ ಗಿರಾಕಿ ಒಬ್ರು ನೋಡಿದ್ರೆ ತುಂಬಾ ಖುಷಿ ಆಯ್ತು. ಬಾಪು ಅವ್ರು ನೋಡಿ. ನೋಡಿ ಹಿಂಗಿರುತ್ತೆ ಸ್ನೇಹಿತರೆ. ಪಾಪ ವಿಜಯ್ ಕಷ್ಟ ಬಿದ್ದು ಪಾಪ ಕೆಲಸ ಮಾಡಿ ನೋಡಿ ಎಜುಕೇಶನ್ ಮಾಡ್ಕೊಂಡು ಈ ವ್ಯಾಪಾರ ಮಾಡ್ಕೊಂಡು ನೆಮ್ಮದಿ ಆಗವನೆ. ಸಂತೋಷ. ಚೆನ್ನಾಗಿ ಓದು. ಮುಂದಿನ ಇನ್ನೆಷ್ಟು ಚೆನ್ನಾಗಿ ಓದು. ನೋಡಿ ನಮ್ಮ ಮೋಹನ್ ಅವ್ರು ಬಂದಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ನೋಡಿ ಇವರು ನಮ್ಮ ಮೋಹನ್ ಸರ್ ಅಂತೇಳಿ. ಇವರು ಕರ್ನಾಟಕ ಕ್ರಿಯೇಷನ್ಸ್ ಒಬ್ಬ ಯೂಟ್ಯೂಬರ್. ಹಾಗಾಗಿ ಇವ್ರು ನಮ್ಮನ್ನ ಭೇಟಿಯಾಗಿದ್ವಿ, ಅದಕ್ಕೋಸ್ಕರ ಬಂದಿದ್ವಿ ಇವತ್ತು. ಯಾಕಂದ್ರೆ ಇವತ್ತು ಈ ಸಂತೆಗಳಿಗೆ ನಾವು ಬರ್ತಾ ಇರ್ತೀವಿ. ಈ ಸಂತೆ ಭಾಗದಲ್ಲಿ ನಮ್ಗೆ ತುಂಬಾ ಆಪ್ತರು, ಪರಿಚಯಸ್ಥರು. ತುಂಬಾ ಧನ್ಯವಾದಗಳು ಸರ್, ನೀವು ಸಿಕ್ಕಿದಕ್ಕ ನಮಗೂ ಖುಷಿ ಆಯ್ತು. ಹೌದು ಸರ್. ನೋಡಿ ಹೀಗಿರುತ್ತೆ ಸಂತೆ. ಬನ್ನಿ ಹಾಗೆ ತೋರಿಸ್ತೀನಿ. ಯಾವ್ದು ಹೇಳ್ತೀನಿ ಬರ್ರಿ ಇನ್ನೊಂದ್ ನಿಮಿಷ. ನೋಡಿ ಗುರು ಒಳ್ಳೆ ಬರಿ. ಓರಿ ಮಾತ್ರ ಪುರೋ ಈ ಸಂತೆ ಮಾತ್ರ ಒಳ್ಳೆ ವ್ಯವಸ್ಥೆ ಇದೆ. ಯಾಕಂದ್ರೆ ಶೌಚಾಲಯನೇ ಆಗಿರ್ಲಿ, ನೋಡಿ ಶೌಚಾಲಯ ಇದೆ, ಎಲ್ಲ ವ್ಯವಸ್ಥೆನೂ ಇದೆ, ಒಳ್ಳೆ ನೀರಿನ ವ್ಯವಸ್ಥೆನೂ ಇದೆ. ಹಾಗೆ ತೋರಿಸ್ತಾ ಇದೀನಿ ನಿಮ್ಗೆ. ನೋಡಿ ನಮ್ಮ ಬೆಳೆ ಮಾಹಿತಿ ವಿಜಯ್ ಕುಮಾರ್ ಅವ್ರ ತುಂಬಾ ಖುಷಿ ಆಗುತ್ತೆ. ವಿಜಯ್ ಒಂದು ಫೋಟೋ ಅಂತಪ್ಪ ನಿಮ್ದು ಯಾಕಪ್ಪ? ಇದು ನಮ್ಮ ಜಡೆ ಮಾಹಿತಿ ವಿಜಯ್ ಕುಮಾರ್ ಅವ್ರ ಅಂತೇಳಿ. ಡಿಗ್ರಿ ಹೋಲ್ಡ್ರು. ಈ ಸರಿ ಪಾಸ್ ಆದ್ರೆ ಒಳ್ಳೇದಾಗ್ಲಿ. ಚೆನ್ನಾಗಿ ಓದ್ಲಿ, ಚೆನ್ನಾಗಿ ಓದು. ಸರಿನಾ? ಬನ್ನಿ ಹಾಗೆ ತೋರ್ಸೋಣ. ಯಜಮಾನ್ರು ಪಾಪ ಆರಾಮಾಗಿ ಏನು
ಏನ್ ವ್ಯಾಪಾರಕ್ಕೆ ಬರ್ಲಿಲ್ಲ ಯಾರುನು ಕೇಳ್ತಾರೆ ಹೋಗ್ತಾರೆ ಮಾಮೂಲಿ ಇದ್ದಿದ್ದೆ. ಇಂಡಿಯನ್ ಹಳ್ಳಿಕರ್ ಸಾಹೇಬ್ರು ಬಂದಿದಾರ. ಹಾ ಬನ್ರಿ ಹಾಗೆ ಎಲ್ಲ ಕರುಳೆಯ. ಹಾ ನಮಸ್ಕಾರ ಅಣ್ಣ ಯಾವ್ರಿಂದ ಬಂದಿದ್ರಿ ನೀವು? ಜೋಳಗಟ್ಟೆ. ಏನ್ ಜೋಳಗಟ್ಟೆಗೂ ನಿಮ್ಗೂ ಇಲ್ಲಿ ಜಾಸ್ತಿ ದೂರ ಏನಿಲ್ವಲ್ಲ? ಏನ್ ಎಷ್ಟು ವರ್ಷದಿಂದ ಬರ್ತೀರಿ ಸಂತೆಗ? 30 ವರ್ಷದಿಂದ. ಏನ್ ಈ ಕಾಲ್ಗಟ್ಟಮ್ಮನ ದೇವಸ್ಥಾನ ಈ ಜಾಗದ ವಿಶೇಷತೆ? ಕಾಳಘಟ್ಟಮ್ಮ ದೇವಸ್ಥಾನ ಒಳ್ಳೆ ದೇವಸ್ಥಾನ. ಹಾ ದೇವಸ್ಥಾನ ನೋಡಕ್ಕೆ ಅರ್ಧ ಜನ ಬರ್ತಾರೆ, ದನ ತನಕ ಕೊಡ್ತಾರೆ. ಮತ್ತೆ ಈ ಸಂತೆ ಅನ್ನೋದು ತುಂಬಾ ಹಳೇದ್ ಅನ್ಸುತ್ತೆ ನನ್ಗಂತೂ. ಹಳೆ ಹಳೆ ಸುಮಾರು 500 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು. 500 ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಕೆಲವೊಂದು ಸಂತೆಗಳಲ್ಲಿ ಕೆಲವೊಂದು ಹಳೆ ಸಂತೆಗಳು ಇದಾವೆ, ಕೆಲವ್ರು ರಾಜರ ಸಂತೆಗಳು ಇದಾವೆ, ಕೆಲವ್ರು ನಾವು ಮಾಡ್ಕೊಂಡಿರೋ ಸಂತೆಗಳು ಇದಾವೆ. ಹಾಗಾಗಿ ನಿಮ್ಮ ಹೆಸರು ತಿಳಿಸಿ ನಮ್ಗೆ. ಹೊನ್ನಪ್ಪ ಅಂತೇಳಿ. ತುಂಬಾ ಧನ್ಯವಾದಗಳು ಅಣ್ಣಾರ. ಏನೋ ಎಷ್ಟು ಜೊತೆ ಕಟ್ಟಿದೀರಾ? ಬರೀ ಎಷ್ಟು ಜೊತೆ ಕಟ್ಟಿದೀರಾ? ಎಷ್ಟು ಕೊಟ್ರಿ? 55,000 ಕೊಟ್ರಿ. ಇವೇನ್ ಹೇಳ್ತೀರಾ ರೇಟು? ಏನ್ ಓರಿಗಳಾ ಇವನು? ಓರಿಗಳು ಏನ್ ಹೇಳ್ತೀರಾ ರೇಟು ಇವನ್ನ? ಹಾಲಲ್ಲಿ ಕರುಗಳು ಏನು ಹಾಲು ಬಿಟ್ಟು ಇನ್ನೇ ಎಷ್ಟು ದಿವಸ ಅಷ್ಟೇ? ಯಾಕ ಇಷ್ಟು ಬೇಗ ಬಿಟ್ಬಿಟ್ಟಿದೀರಾ ಹಾಲು? ಟಿವಿ ಮಾಡ್ತಾ ಇರ್ತೀರಾ ಹಾಗಾಗಿ ಬಿಟ್ಬಿಟ್ಟಿದೀರಾ. ಯಜಮಾನ್ರ ಪಾಪ ಒಳ್ಳೆ ಕರುಗಳು ಕಟ್ಟಾರ. ಇವರು ಹಾಲು ಕರುಗಳು ಇವು ನಿಮ್ಮವೇ ನಿಮ್ ಪಕ್ಕದವೇ? ಹಾ ಏನ್ ಹೇಳ್ತೀರಾ ರೇಟ್ ಇವನ್ನ? 65,000. ಅವ್ರ ಜೊತೆ ಇದು ಒಂಟಿನಾ? ಇದು ಒಂಟಿ. ಅವ್ರ 65. ಎಲ್ಲ ಹಾಲು ಕರುಗಳೇ. ಏನು ಹಾಲು ಕರುಗಳೇ ಜಾಸ್ತಿ ಕಟ್ತೀವಿ, ಏನ್ ಸಮಾಚಾರ? ಇವಕ್ಕೆ ಬೆಲೆ ಜಾಸ್ತಿ, ಸಾಕಕ್ಕೆ ಜಾಸ್ತಿ. ಇವಾದ್ರೆ ಹೆಂಗ್ ಬಿಟ್ಟು ನಡೀತವೆ, ಸ್ವಲ್ಪ ಹಾಕಿರ್ತಿದ್ರೆ ನೆಮ್ಮದಿಯಾಗಿರ್ತವೆ. ನೋಡಿ ಹೊನ್ನಪ್ಪನವ್ರ ಮಾತು ಕೇಳಿ ನಂಗೆ ಶಾಕ್ ಆಯ್ತು. ಯಾಕಂದ್ರೆ ಏನ್ ಈ ಸರಿ ಮಳೆ ಇಲ್ಲ. ಮಳೆ ಇಲ್ಲ. ಯಾಕೆ? ಮಳೆ ಇದ್ದೀರಾ ಇಲ್ಲಿ ಗಂಟ ಬಸ್ಸಲ್ಲ ಜೋಗಟನೆ ಮಾಡ್ಬಿಡಿವಿ ನಾವು. ಎಲ್ಲ ಮಾಡ್ಬಿಡವೆ. ಏನು ಮಳೆಗೂ ಈ ಸಂತೆಗಳಿಗೂ ಏನ್ ಸಂಬಂಧ? ಮಳೆನೇ ಇಂಪಾರ್ಟೆಂಟ್. ಅದೇನು ದನಿ ಗುಲ್ಬೇಕು. ದನಿ ಗುಲ್ಲಾಬೇಕು. ದನಿ ಗುಲ್ಬೇಕು ಅಂತಂದ್ರೆ ಮಳೆ ಬೀಳ್ಬೇಕು. ಮಳೆ ಬಿದ್ರೆ ಅದಕ್ಕೊಂದು ಬೆಳೆ ಜಾಸ್ತಿ ಆಗುತ್ತೆ. ರೈತರು ಬೇಕಾದ್ರೆ ಮಳೆ ವ್ಯಾಪಾರ. ನೋಡಿ ಹೀಗಿರುತ್ತೆ ಸ್ನೇಹಿತರ. ಪಾಪ ಯಜಮಾನ್ರು ಒಳ್ಳೆ ಮಾಹಿತಿ ಕೊಟ್ರು. ನಂಗಂತೂ ತುಂಬಾ ಖುಷಿ ಆಯ್ತು ಯಜಮಾನ್ರ. ತುಂಬಾ ಧನ್ಯವಾದಗಳು ಯಜಮಾನ್ರ. ಗಾಡಿಗಳು ಮಾತ್ರ ಮೇಲ್ಮೇಲೆ ಬರ್ತಾರ ಗುರು. ಏನು ಊರು ಮಾಡೋದು? ನೋಡಿ ದಾರಿನೇ ಇಲ್ಲ. ದಾರಿಯಲ್ಲಿ ಎಲ್ಲ ಕಟ್ಕೊಂಡ್ಬಿಟ್ಟಿರ್ತೀವಿ. ಆಯ್ತಾ? ಈ ಸಂತೆಗಳಲ್ಲಿ ಇದೊಂದು ರೋದನೆ. ಬನ್ನಿ ಬನ್ನಿ. ಏನಿದು ಗಾಡಿಗಳಿಂದ ನಿಮ್ಗೇನು ರೋದನೆ ಅನ್ಸಲ್ವಾ? ಅಷ್ಟೇ. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ನೋಡಿ ಹಿಂಗಿರುತ್ತೆ ಸಂತೆ. ನೋಡಿ ನಮ್ ಇಸ್ಮಾಯಿಲ್ ಸಾಹೇಬ್ರು ಇದಾರೆ. ಅವ್ರು ಇಂಡಿಯನ್ ಅಧಿಕಾರ ಅಂತ ಹೇಳಿ. ಒಳ್ಳೆ ಹೊರಗಿಲ್ಲ, ಒಳ್ಳೆ ನಾಟಿ ಹೊರಗಿಲ್ಲ. ನಮ್ ಇಂಡಿಯನ್ ಅಧಿಕಾರ ಸಾಹೇಬ್ರು ಬನ್ನಿ. ಯಾಕಂದ್ರೆ ಅವ್ರ ಹತ್ರನೇ ಇರೋದ್ ಕೆಲಸ ಇವತ್ತು. ಅವ್ರಿಗೋಸ್ಕರ ನಾನು ಈ ಕಡೆ ಬಂದಿದ್ದು. ಈ ಕಡೆ ಬರ್ಬೇಕಂದ್ರೆ ಕಾರಣ ಅವರಿಂದಾನೆ. ಮತ್ತೆ ನಮ್ಮ ಕರುನಾಡು ಕ್ರಿಯೇಷನ್ ಕುಮಾರಣ್ಣ ಅವರು ಅಲ್ಲಿ ತೋರ್ಸೋಣ ಅಂತ ಬಂದಿದ್ವು. ನೋಡೋಣ ಬನ್ರಿ. ವ್ಯಾಪಾರ ಮಾಡ್ತಾ ಇದ್ದಾರೆ ಆವಾಗಿಂದ ಬೆಳಿಗ್ಗೆಯಿಂದ ರಾಮಣ್ಣವರು. ನೋಡ್ರಿ ಯಜಮಾನ್ರು ವ್ಯಾಪಾರ ಮಾಡ್ತಾರೆ. ಮಾಡ್ಲಿ ಮಾಡ್ತಾ ಇದೀವಪ್ಪ. ಖುಷಿ ಆಗಿದ್ದೀನಿ ನೋಡಿ. ಹಸುಳೆಲ್ಲ ನೋಡಿ ಕಂಬಕ್ಕೆ ಹೆಂಗ್ ಹಾಕಾರ್ರಿ. ವ್ಯಾಪಾರ ಹರಿತದೆ ಇಲ್ವೋ ಗೊತ್ತಿಲ್ಲ. ಒನ್ನಲ್ಲಿ ವ್ಯಾಪಾರ ಹರಿಯೋದ್ಗೆ ತುಂಬಾ ಬೇಜಾರಾಗ್ಬಿಡ್ತದೆ. ಯಾಕಂದ್ರೆ ಒಂದೊಂದ್ಸರಿ ಒಂದೊಂದ್ ತರ ವ್ಯಾಪಾರ ಮಾಡ್ಬಿಡ್ತಾರೆ. ಒಂದೊಂದ್ಸರಿ ಹರಿತದೆ, ಒಂದೊಂದ್ಸರಿ ಹರಿಯಲ್ಲ. ಏನ್ ಮಾಡಕ್ಕಾಗಲ್ಲ.